ಈ ತ್ರಿವಿಕ್ರಮ್ ಹಾಗೆ ಭವ್ಯ ಅವರಿಗೆ ಸುದೀಪ್ ಸರ್ ಹೇಳಿದ್ರು, ಅವ್ರ ಮನೆಯವ್ರು ಬಂದು ಹೇಳಿದ್ರು, ತ್ರಿವಿಕ್ರಮ್ ಅವ್ರ ಅಮ್ಮ ಬಂದು ಹೇಳಿದ್ರು, ಭವ್ಯ ಅವ್ರ ಅಮ್ಮ ಬಂದು ಭವ್ಯ ಅವ್ರಿಗೆ ಹೇಳಿದ್ರು. ಇಷ್ಟು ಹೇಳೋದ್ಮೇಲೂ ಅವ್ರು ಹೊರಗಡೆಯಿಂದ ಏನು ತಂದು ಹೇಳ್ತಿದ್ದಾರೆ, ಏನು ಹಿಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಅರ್ಥ ಆಗಿಲ್ಲ ಅಂದಮೇಲೆ ಏನೇ ಬಡ್ಕೊಂಡ್ರು ವೇಸ್ಟ್. ಸುಮ್ಮನೆ ಇವ್ರ ಆಟ, ಅದು ಲಾಸ್ಟ್ ಇಂಥ ಮೂಮೆಂಟಲ್ಲಿ ಇವ್ರ ಆಟನ ಇವರೇ ಹಾಳು ಮಾಡ್ಕೊತಾ ಇರ್ತಾನೆ ಅವರ ಕೈಯಾರೆ. ಒಬ್ಬ ವ್ಯಕ್ತಿ ಜೊತೆ ಮಾತಾಡೋದು ಇರೋದು ಒಂದು ಕಂಫರ್ಟ್ ಝೋನ್. ಹೌದು, ಅಲ್ಲಿ ಒಳಗಡೆ ಜಾಸ್ತಿ ಜನ ಇರಲ್ಲ, ಯಾರಾದರೂ ಮಾತಾಡೋಕೆ ಬೇಕು, ಲೋನ್ಲಿ ಫೀಲ್ ಆಗುತ್ತೆ, ಒಂದು ಕಂಫರ್ಟ್ ಝೋನ್ ಬೇಕು, ಎಲ್ಲ ಓಕೆ. ಬಟ್ ಈಗ ಇವರು ಅದು ಬಿಟ್ಟು ಯಾವುದೋ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಹೋಗುತ್ತೆ ಬ್ರೋ. ಅದೇನೋ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಮಾತಾಡ್ತಾರೆ, ಎಕ್ಸ್ಟ್ರೀಮ್ ಲೆವೆಲ್ ಬಿಹೇವಿಯರ್ ಮಾಡ್ತಾರೆ. ಯಾವುದು ಒಂದು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ಬೋದು, ಆಯಿತಾ. ಅದು ಇವಾಗ ನೆಸೆಸಿಟಿ ಇಲ್ಲ. ಇನ್ನೊಂದು 15-20 ದಿನ ಇದೆ, ಆಟದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅಂದರೆ ಅದು ಏನು ಮಾಡ್ತಾವ್ರೋ ಏನೋ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಬಿಗ್ ಬಾಸು ಒಂದು ಟಾಸ್ಕ್ನ ಕೊಡ್ತಾರೆ. ಏನಂದರೆ ಗೆದ್ದಿರೋ ಅಂತಹ ಹನುಮಂತ ಅವರ ಟೀಮ್ ಇರುತ್ತೆ, ಅವ್ರಿಗೊಂದು ಟಾಸ್ಕ್ ಬರುತ್ತೆ. ಮರದ ತುಂಡ ಮೇಲೆ ನಿಂತ್ಕೋಬೇಕು, ಹಾಗೆ ಅವ್ರಿಗೆ ವೆಯ್ಟ್ಸ್ ಹಾಕಿರ್ತಾರೆ. ಆ ವೆಯ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನ ಯಾರು ಕೊನೆವರೆಗೂ ತಡ್ಕೊಂಡು ನಿಂತಿರ್ತಾರೆ ಅವರು ಏನು ಟಿಕೆಟ್ ಫಿನಾಲೆ ಆಟಕ್ಕೆ ನಾಮಿನೇಟ್ ಆಗ್ತಾರೆ, ಆಯಿತಾ. ಸೊ ಇದರಲ್ಲಿ ಹೊರಗಡೆ ಕೂತಿದ್ದವರು ಪ್ಲ್ಯಾನ್ ಮಾಡಿ ಯಾರನ್ನ ಕೆಳಗೆ ಬೀಳಿಸ್ಬೇಕು, ಯಾರನ್ನ ಫಸ್ಟ್ ಬೀಳಿಸ್ಬೇಕು, ಯಾರನ್ನ ಲಾಸ್ಟ್ ಬೀಳಿಸ್ಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದ್ರ ಪ್ರಕಾರನೇ ಎಲ್ಲ ಹೋಯ್ತು. ಯಾಕಂದರೆ ಎಲ್ಲರಿಗೂ ಒಂದೊಂದು ಥಿಂಕಿಂಗ್ ಇರುತ್ತೆ. ಏನಂದರೆ ಇವಾಗ ಫೈನಲಿಸ್ಟ್, ಇವಾಗ ಟಾಪ್ 6 ಆ ವೀಕಿಗೆ ಯಾರ್ಯಾರು ಕಾಲಿಡ್ತಾರೆ ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ, ಎಲ್ಲರ ಮೈಂಡಲ್ಲಿ ಇರುತ್ತೆ. ಅವ್ರನ್ನ ಹೋಗಕ್ಕೆ ಅವ್ರೇನು ರಿಸ್ಟ್ರಿಕ್ಟ್ ಮಾಡಲ್ಲ. ಇವಾಗ ತ್ರಿವಿಕ್ರಮ್ ಮೇಲೆ ಅಲ್ಲಿ ಯಾರಿಗೂ ಕೋಪ ಬೇಜಾರು ಅಥವಾ ಅವ್ರ ಮೇಲೆ ದ್ವೇಷನೇ ಇಲ್ಲ, ಅವ್ರ ಮೇಲೆ ಈಗ ಏನು ಜಿದ್ದೇ ಇಲ್ಲ ಅಂತ ಅಲ್ಲ. ತ್ರಿವಿಕ್ರಮಗೆ ಅವ್ರಿಗೆ ಹಾಕಿಲ್ಲ ಅಂದರೆ, ತ್ರಿವಿಕ್ರಮ್ ಅವ್ರಿಗೆ ಏನಕ್ಕೆ ಹಾಕಿಲ್ಲ ಅಂದರೆ ಮಾನ್ಯವ್ರಿಗೆ ಗೊತ್ತು ಇವ್ರು ಟಾಪ್ 6ಗೆ ಹೋಗ್ತಾರೆ, ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಟಾಪ್ 6ಗೆ ಅಂತೂ ಹೋಗ್ತಾರೆ ಅಂತ. ಬಟ್ ಭವ್ಯನೋ ಅಥವಾ ಮೋಕ್ಷಿತನೋ ಹೋದರೆ ಅವರು ಕನ್ಫರ್ಮ್ ಇಲ್ಲ ಟಾಪ್ 6ಅಲ್ಲಿ ಇರ್ತಾರೋ ಇಲ್ವೋ ಅಂತ. ಅವ್ರನ್ನ ನಾವು ಟಿಕೆಟ್ ಫಿನಾಲೆ ಸಿಕ್ಕಿ ಅವ್ರೇನಾರು ಹೋದರೆ ಅದು ದುರಂತ ಆಗೋಗ್ಬಿಡುತ್ತೆ, ಆಮೇಲೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಟಾಪ್ 6ಅಲ್ಲಿ ಇರೋರು ಮಿಸ್ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡು ಎಲ್ಲ ಗೇಮ್ ಆಡಿದ್ರು, ಓಕೆ. ಆಮೇಲೆ ಮಂಜು ಅವರ ಟೀಮ್ಗೆ ಕೇಳಿದಾಗ ನಿಮ್ಮ ಟೀಮಿಂದ ಯಾರು ಹೊರಗೆ ಇಡ್ತೀರಿ ಅಂತ ಹೇಳಿದಾಗ ಮಂಜು ಅವರು ಹಾಗೆ ಧನರಾಜ್ ಅವರು ಹಾಗೆ ಗೌತಮಿ ಅವರು ಚೈತ್ರ ಅವರ ಹೆಸರನ್ನು ತಗೊತಾರೆ. ಎಲ್ಲ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ, ಎಲ್ಲ ಗೊತ್ತಿರೋ ರೀಸನ್ನೇ. ಚೈತ್ರ ಅವರ ಹೆಸರನ್ನ ತಗೋಬೇಡಿ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅವರು ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿರೋದಂಗೆ ಕರೆಕ್ಟ್ ರೀಸನ್ಸೇ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ನಾವೂ ಯೋಚನೆ ಮಾಡೋಕೆ ಹೋದರೆ ಅಲ್ಲಿ 4 ಜನದಲ್ಲಿ ಯಾರನ್ನಪ್ಪ ಹೊರಗೆ ಇಡ್ಬೇಕಂದ್ರೆ ಚೈತ್ರ ಅವ್ರು ಮಾಡಿರೋ ಕೆಲಸಕ್ಕೆ ಚೈತ್ರ ಅವರು ಅಂತಲೇ ಹೇಳ್ಬೇಕಾಗುತ್ತೆ. ಚೈತ್ರ ಅವರೇ ಹೇಳಿದ್ದಾರೆ. ಅದನ್ನು ಅವರು ವಾದ ವಿವಾದ ಮಾಡ್ಕೊಂಡು ಅದು ಮಾಡ್ಕೊಂಡು ಹಂಗೆ ಮಾಡ್ತಾಯಿಲ್ಲ, ಹಿಂಗೆ ಮಾಡ್ತಾಯಿಲ್ಲ, ನಂಗೆ ಚಾನ್ಸ್ ಕೊಡ್ತಾಯಿಲ್ಲ, ಅದು ಇದು ಅಂತ ಚೈತ್ರ ಅವ್ರು ಏನೇ ಹೇಳ್ಬೋದು. ಬಟ್ ಎಲ್ಲ ಓವರಾಲ್ ಕನ್ಸಿಡರ್ ಮಾಡಿ ಅಷ್ಟು ಜನದ್ದು ನೋಡಿದಾಗ ಒಂದು ಕೈ ಮೇಲೆ ಬಂದಾಗ ಏನು ಮಾಡೋಕ್ಕಾಗತ್ತೆ, ಅವ್ರನ್ನೇ ಕಳಿಸ್ಬೇಕು. ಹಾಗಾಗಿ ಚೈತ್ರ ಅವ್ರಿಗೆ ಟಿಕೆಟ್ ಫಿನಾಲೆ ಮಿಸ್ ಆಯಿತು. ಏನೂ ಮಾಡೋಕ್ಕಲ್ಲ, ಅವ್ರು ಏನು ಮಾತಾಡಿದ್ರು, ಏನು ಇದು ಮಾಡ್ಕೊಂಡು, ಏನು ಬೇಜಾರು ಮಾಡ್ಕೊಂಡ್ರು, ಫ್ಯಾಕ್ಟ್ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನೆಕ್ಸ್ಟು ಬರೋದಾದರೆ ಮಂಜು ಅವ್ರಿಗೆ ಹಾಗೆ ಮಂಜು ಅವರು ಗೌತಮಿ ಅವರು ಹಾಗೆ ಧನರಾಜ್ ಅವರು ಒಂದು ಟೀಮ್ ಆಗ್ತಾರೆ. ಹನುಮಂತ ಅವರು, ಮೋಕ್ಷಿತ್ ಅವರು ಮತ್ತು ಭವ್ಯ ಅವರು ಒಂದು ಟೀಮ್ ಆಗ್ತಾರೆ. ಟೀಮಾಗಿ ಆಟನ ಆಡಬೇಕು, ಆಯಿತಾ. ಅದು ಬಾಲ್ಟರ ಟಾಸ್ಕಲ್ಲಿ ಓಕೆ, ಆಯಿತಾ. ಅದು ಇದು ಒದ್ದಾಡ್ಕೊಂಡು ಹಂಗೆ ಹಿಂಗೆ ಬಿದ್ದಾಡ್ಕೊಂಡು ಮಂಜು ಅವರು ಈ ಕಡೆ ಗೆಲ್ತಾರೆ. ಆಟ ಆಡೋ ಬರದಲ್ಲಿ ಅದು ಯಾವ ಥರ ಆಡ್ತಾಯಿದ್ದೀವಿ, ಎಷ್ಟು ಅಗ್ರೆಷನಾಗಿ ಆಡ್ತಾಯಿದ್ದೀವಿ ಅದನ್ನೆಲ್ಲ ಮರ್ತೇ ಬಿಡ್ತಾರೆ. ಅದರಲ್ಲೂ ಮಂಜಣ್ಣ ಒಂದು ಸ್ವಲ್ಪ ಎಕ್ಸ್ಟೆಂಡ್ಗೆ ಹೋಗ್ತಾರೆ, ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಅಂತ ಅನಿಸುತ್ತೆ. ಆ ಕಡೆ ಭವ್ಯ ಅವರು ಹಂಗೆ ಆಡ್ತಾರೆ. ಏನು ಗೊತ್ತಾ, ಎಲ್ಲರೂ ಆಡೋದೇ ಹಂಗೆ ಆತ ಥರ ಆಟ ಆಡ್ತಾರೆ. ಆಮೇಲೆ ಲಾಸ್ಟಿಗೆ ಅಯ್ಯೋ ಅವರು ಹಂಗೆ ಆಡೋರೇ ಹೇಳೋದು, ಆಯಿತಾ. ಅಲ್ಲಿ ಮೋಕ್ಷಿತ್ ಅವರು ಆ್ಯಕ್ಚುಲಿ ಪಾಪ ನೀಟಾಗಿ ಆಡ್ತಾ ಇರ್ತಾರೆ. ಅವರು ಬೇರೆಯವ್ರಿಗೆ ಹರ್ಟ್ ಮಾಡೋದಾಗಲಿ, ಇವ್ರಿಗೆ ಹರ್ಟ್ ಮಾಡೋದಾಗಲಿ ಅವರು ಮಾಡಲ್ಲ, ಇವರು ಮಾಡಲ್ಲ, ಅವ್ರು ಸುಮ್ಮನೆ ಇರ್ತಾರೆ, ಅವ್ರೇನು ಮಾತಾಡಲ್ಲ. ಈ ಭವ್ಯ ಅವರು ಅವರೇ ಅಗ್ರೆಷನ್ನು. ಮೊನ್ನೆ ಹನುಮಂತಂಗೆ ಹೊಡೆದೇ ಬಿಟ್ಟವ್ರೆ, ಅವರು ಹೋಗ್ಬಿಟ್ಟು ಮಾತಾಡ್ತಾರೆ, ಈ ಅಗ್ರೆಷನ್ನು ಹಂಗೆ ಹಿಂಗೆ ಟಾರ್ಗೆಟ್ ಮಾಡಿ ಹಿಡ್ಕೊಂಡು ಹೊಡಿತೀರಾ ಹಂಗೆ ಹಿಂಗೆ ಅಂತ. ಇವ್ರು ಮಾಡೋದೇ ಆ ಕೆಲಸ. ಯಾರು ಮಾಡಲ್ವೋ ಅವ್ರು ಮಾತಾಡಲ್ಲ, ಯಾರು ಮಾಡ್ತಾರೋ ಅವರೇ ಮಾತಾಡ್ತಾರೆ. ಇದೇನು ದುರಂತ ಅನ್ಬೇಕು, ಏನು ಅನ್ಬೇಕು ಒಂದೂ ಗೊತ್ತಿಲ್ಲ. ಸೊ ಇಷ್ಟು ಇವತ್ತಿನ ಎಪಿಸೋಡ್ ಆಗಿತ್ತು. ಹಾಗೆ ನೆಕ್ಸ್ಟ್ ಗೇಮಲ್ಲಿ ಹನುಮಂತ ಅವರ ಟೀಮ್ ಅಂದರೆ ಹನುಮಂತ ಅವರು, ಭವ್ಯ ಅವರು, ಮೋಕ್ಷಿತ್ ಅವರು ಗೆದ್ದಿದ್ದಾರೆ ಒಂದು ಟಾಸ್ಕಲ್ಲಿ. ಸೊ ನೆಕ್ಸ್ಟು ಏನು ಡಿಸಿಷನ್ ಆಗುತ್ತೆ, ನಾಳೆ ಯಾವ ಟಾಸ್ಕ್ಗಳು ಬರುತ್ತೆ ನೋಡಬೇಕು. ಆ್ಯಂಡ್ ಕಂಟಿನ್ಯೂಸ್ ಆಗಿ ಟಾಸ್ಕ್ಗಳನ್ನ ಕೊಡ್ತಾಯಿದ್ದಾರೆ.
ತುಂಬ ಎಂಟರ್ಟೈನಿಂಗ್ ಆಗೂ ಕೂಡ ಇದೆ. ಸೊ ಹೋಪ್ ನೋಡುವ ಏನೇನಾಗುತ್ತೆ ನಾಳೆ ನಾಡಿದ್ದು ಅಂತ. ಇನ್ನೇನು 2 ವಾರ ಆಯಿತಾ, ಎಲ್ಲ ಈ ವಾರ ಕಳೆದ್ರೆ 2 ವಾರ ಇದೆ ಫಿನಾಲಿಗೆ. ಆ್ಯಂಡ್ ಸುದೀಪ್ ಸರ್ ಕೊನೆ ಸೀಸನ್, ಅದನ್ನು ಕೂಡ ಒಂದು ಬೇಜಾರಿದೆ. ಸೊ ನೋಡುವ ಏನಾಗುತ್ತೆ ಅಂತ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಆಗಿ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.